ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿಯಿಂದ ರುಚಿಕರವಾದ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಅವಲಕ್ಕಿ ಇರುತ್ತೆ ನೋಡಿ ಅದನ್ನೇ ಉಪಯೋಗಿಸ್ಕೋಬಹುದು. ಈಗ ಈ ಅವಲಕ್ಕಿಯನ್ನು ತೊಳ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ನಲ್ಲಿ ಹಾಕಿ ಇದರಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಇದೇ ರೀತಿ ಅವಲಕ್ಕಿಯನ್ನು ಒಂದು 2 ಸಲ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ನಂತರ ಅದೇ ಕಪ್ನಿಂದ 1 ಕಪ್ನಷ್ಟು ನೀರನ್ನು ಹಾಕಿ ಒಂದು 10 ನಿಮಿಷದವರೆಗೂ ನೆನೆಸ್ಕೊಳ್ಳೋಣ. ನೋಡಿ 10 ನಿಮಿಷದ ನಂತರ ಅವಲಕ್ಕಿ ತುಂಬಾ ಚೆನ್ನಾಗಿ ನೆನೆದಿದೆ. ಈಗ ಇದರಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ಒಂದು ಚಾನಿಯಲ್ಲಿ ಸೋಸ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ನೀರನ್ನು ಸೋಸಿದ ನಂತರ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ನಾನು ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ. ಅವಲಕ್ಕಿಯಲ್ಲಿರ್ತಕ್ಕಂಥ ನೀರನ್ನು ಸೋಸ್ತೇನೆ ಹಾಗೆ ಡೈರೆಕ್ಟಾಗಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಈಗ ಇದನ್ನು ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿ ಸ್ವಲ್ಪ ತರಿ ಅನ್ನಿಸ್ತಾ ಇದೆ, ಹಾಗಾಗಿ ಇದರಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಸ್ಮೂತಾಗಿ ರುಬ್ಕೊಳ್ಳೋಣ. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಯಾವ ಪಾತ್ರೆಯಲ್ಲಿ ನಾವು ಬೇಯಿಸ್ಕೊತೇವೆ ನೋಡಿ ಅದರಲ್ಲಿ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ. ಇದೇ ರೀತಿ ಉಳಿದಿರೋ ಎಲ್ಲ ಅವಲಕ್ಕಿಯನ್ನು ರುಬ್ಬಿ ರೆಡಿ ಮಾಡ್ಕೊಳ್ಳೋಣ. ನಂತರ ರುಬ್ಬಿರೋ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ಅವಲಕ್ಕಿಯನ್ನು ರುಬ್ಕೊಂಡಿದ್ದೀನಿ. ನಂತರ ಇದರಲ್ಲಿ ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೆ ನೋಡಿ ಅದೇ ಕಪ್ನಿಂದ 3 ಕಪ್ನಷ್ಟು ನೀರನ್ನು ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೋಟಲಾಗಿ ನಾನು 5 ಕಪ್ನಷ್ಟು ನೀರು ಉಪಯೋಗಿಸಿದ್ದೀನಿ. 1 ಕಪ್ನಷ್ಟು ಅವಲಕ್ಕಿ ನೆನೆಸ್ಲಿಕ್ಕೆ ಹಾಕಿದ್ದೆ, ಇನ್ನೂ ಅರ್ಧ ಕಪ್ನಷ್ಟು ರುಬ್ಬುವಾಗ ಉಪಯೋಗಿಸಿದ್ದೀನಿ, ಇನ್ನೂ ಅರ್ಧ ಕಪ್ನಷ್ಟು ರುಬ್ಬಿರೋ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ಮತ್ತು ಕೊನೆಯದಾಗಿ 3 ಕಪ್ನಷ್ಟು ರುಬ್ಬಿರೋ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಟೋಟಲಾಗಿ 1 ಕಪ್ ಅವಲಕ್ಕಿಗೆ 5 ಕಪ್ನಷ್ಟು ನೀರನ್ನು ಉಪಯೋಗಿಸಿದ್ದೀನಿ. ನೋಡಿ ಚೆನ್ನಾಗಿ ಈ ರೀತಿ ಮುಂಚೆನೇ ಮಿಕ್ಸ್ ಮಾಡಿ ನಂತರ ಇದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆಯನ್ನು ಮುಂಚೆನೇ ಕಲ್ಲಲ್ಲಿ ಸ್ವಲ್ಪ ತರಿಯಾಗಿ ಕುಟ್ಟಿ ಹಾಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ಹಾಕೋಬೋದು ಅಥವಾ ಈ ರೀತಿ ಸ್ವಲ್ಪ ಕಲ್ಲಲ್ಲಿ ತರಿಯಾಗಿ ಕುಟ್ಟಿ ಕೂಡ ಸೇರಿಸ್ಕೋಬೋದು. ಈಗ ಒಂದು ಸಲ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಒಲೆ ಮೇಲಿಟ್ಟು ಬೇಯಿಸ್ಕೊಳ್ಳೋಣ. ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಳೋಣ. ಜೀರಿಗೆಯನ್ನು ನಾವು ಈ ರೀತಿ ಮುಂಚೆನೇ ಸೇರಿಸಿ ಮಿಕ್ಸ್ ಮಾಡಿದ್ರೆ ಹಿಟ್ಟಿನ ಕಲರು ಚೇಂಜ್ ಆಗುತ್ತೆ. ಹಾಗಾಗಿ ಹಿಟ್ಟಿನ ಕಲರ್ ನಿಮಗೆ ಚೇಂಜ್ ಆಗಬಾರ್ದು ಅನ್ನೋದಾದರೆ ಎಲ್ಲ ಹಿಟ್ಟು ಬೆಂದ ನಂತರ ಕೊನೆಯದಾಗಿ ನೀವು ಜೀರಿಗೆಯನ್ನು ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಕಾಣ್ತಾ ಇರ್ಬೋದು ನಿಮಗಿಲ್ಲಿ ಹಿಟ್ಟಿನ ಕಲರ್ ಚೇಂಜ್ ಅನ್ನಿಸ್ತಾ ಇದೆ. ನಾನು ಇದರಲ್ಲಿ ಫುಡ್ ಕಲರ್ ಸೇರಿಸಿಲ್ಲ, ಜೀರಿಗೆಯನ್ನು ಮುಂಚೆ ಸೇರಿಸಿ ಮಿಕ್ಸ್ ಮಾಡಿರೋದ್ರಿಂದ ಈ ರೀತಿ ಹಿಟ್ಟಿನ ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಈ ರೀತಿ ಹಿಟ್ಟಿನ ಕಲರ್ ಚೇಂಜ್ ಆಗಬಾರ್ದು ಅನ್ನೋದಾದರೆ ಕೊನೆಯದಾಗಿ ಸೇರಿಸಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಿಟ್ಟು ಪೂರ್ತಿಯಾಗಿ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ಗಟ್ಟಿ ಅನ್ನಿಸ್ತಾ ಇದೆ. ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡೋಣ. ನೋಡಿ ತಣ್ಣಗಾದ ನಂತರ ಬಟ್ಟೆ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೀವು ಬಟ್ಟೆ ಮೇಲಾದರೂ ಹಾಕೋಬೋದು ಅಥವಾ ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕೋಬೋದು. ನಾನಿಲ್ಲಿ ಬಟ್ಟೆ ಮೇಲೆ ಹಾಕೊತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕಿ ಅಗಲ ಮಾಡ್ಕೊಳ್ಳಿ. ಜಾಸ್ತಿ ಅಗಲ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ. ದಪ್ಪ ಹಾಕಿದ್ರೂ ಕೂಡ ಒಣಗಿದ ನಂತರ ತೆಳ್ಳಾಗುತ್ತೆ ಮತ್ತು ಬಿಡಿಸ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದೇ ರೀತಿ ಉಳಿದಿರೋ ಎಲ್ಲ ಹಪ್ಪಳವನ್ನು ಹಾಕಿ ಬಿಸಿಲಲ್ಲಿಟ್ಟು ಸಂಜೆವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ನೋಡಿ ಸಂಜೆವರೆಗೂ ಬಿಟ್ಟಿದ್ದೆ, ಹಪ್ಪಳ ಈಗ ಚೆನ್ನಾಗಿ ಒಣಗಿದೆ. ಬಿಡಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾವು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿದ್ರೆ ಹಾಗೆ ಡೈರೆಕ್ಟಾಗಿ ಬಿಡಿಸ್ಕೋಬೋದು, ಆದರೆ ಈ ರೀತಿ ಬಟ್ಟೆ ಮೇಲೆ ಹಾಕಿದ್ರೆ ಹಾಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಬಿಡಿಸೋದು ಹೇಗೆ ಅಂದರೆ ಈ ರೀತಿ ಹಪ್ಪಳ ಹಾಕಿರೋ ಬಟ್ಟೆಯನ್ನು ಉಲ್ಟಾ ಮಾಡಿ ಈಗ ಇದ್ರ ಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಕಡೆಗೂ ಸ್ವಲ್ಪ ನೀರನ್ನು ಸಿಂಪಡಿಸಿ ಒಂದು 2 ನಿಮಿಷ ಬಿಡಿ. ನೋಡಿ ಒಂದು 2 ನಿಮಿಷದ ನಂತರ ಈಗ ಹಪ್ಪಳವನ್ನು ಬಿಡಿಸ್ಕೊಳ್ಳೋಣ. ನೋಡಿ ಹಪ್ಪಳ ಹಾಕಿರೋ ಬಟ್ಟೆಯನ್ನು ಈ ರೀತಿ ಸ್ವಲ್ಪ 2 ಕಡೆ ಜಗ್ಗಿದ್ರೆ ಹಪ್ಪಳ ತುಂಬಾ ಚೆನ್ನಾಗಿ ಬಿಡುತ್ತೆ, ಕಷ್ಟ ಏನಿಲ್ಲ. ನೋಡಿ ಈ ರೀತಿ ಬಿಡಿಸಿ ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಹಪ್ಪಳವನ್ನು ನೀವು ಸ್ವಲ್ಪ ದಪ್ಪನೇ ಹಾಕ್ಕೊಳ್ಳಿ. ನಾನು ತೆಳ್ಳಾಕಿರೋದ್ರಿಂದ ಸ್ವಲ್ಪ ಮಧ್ಯಕ್ಕೆ ಸೀಳ್ಕೊಂಡಿದೆ.
ಈ ರೀತಿ ಎಲ್ಲವನ್ನು ಬಿಡಿಸಿದ ನಂತರ 2 ದಿನದವರೆಗೂ ಬಿಸಿಲಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ನೋಡಿ 2 ದಿನದವರೆಗೂ ಬಿಸಿಲಲ್ಲಿಟ್ಟಿದ್ದೆ, ಚೆನ್ನಾಗಿ ಒಣಗಿವೆ. ಈಗ ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ಕಡೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ರೀತಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೋಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬಾ ಸುಲಭವಾಗಿ 1 ಕಪ್ ಅವಲಕ್ಕಿಯಿಂದ ರುಚಿಕರವಾದ ಮತ್ತು ಕ್ರಿಸ್ಪಿಯಾದ ಹಪ್ಪಳ ಮಾಡೋದು ಹೇಗೆ ಅಂತ. ಹಪ್ಪಳ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಅವಲಕ್ಕಿಯಿಂದ ರುಚಿಕರವಾದ ಹಪ್ಪಳ ಮಾಡೋದು ಹೇಗೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.